ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕ್ರೇಪ್ ಪೇಪರ್ ಅಥವಾ ಡ್ಯೂಪ್ಲೆಕ್ಸ್ ಪೇಪರನ್ನು ಉಪಯೋಗಿಸಿಕೊಂಡು ಗುಲಾಬಿ ಹೂ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಬೇಕಾಗುವಂಥ ವಸ್ತುಗಳು: ಡ್ಯೂಪ್ಲೆಕ್ಸ್ ಪೇಪರ್, ಅಲ್ಯೂಮಿನಿಯಂ ವಯರ್, ಗ್ರೀನ್ ಫ್ಲೋರಲ್ ಟೇಪ್, ಸೀಸರ್, ಫೆವಿಕಾಲ್, ಥ್ರೆಡ್, ಸ್ಕೇಲ್. ಈಗ ಇಲ್ಲಿ ನಾನು ಕ್ರೇಪ್ ಪೇಪರನ್ನು ಈ ಎರಡು ಅಳತೆಯಂತೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಒಂದು ದೊಡ್ಡ ಮತ್ತು ಒಂದು ಸಣ್ಣ ಅಳತೆ. ಈಗ ಎಸಳನ್ನು ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಹೀಗೆ. ಈಗ ಇಲ್ಲಿ ದೊಡ್ಡ ಎಸಳುಗಳು 8ರಿಂದ 10 ಮತ್ತು ಸಣ್ಣ ಎಸಳು 6 ಬೇಕಾಗ್ತದೆ. ಹೀಗೆ ನಾನು ಕಟ್ ಮಾಡ್ತಾ ಇದ್ದೇನೆ. ಈ ಎಲ್ಲವನ್ನು ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ, ಈ ರೀತಿ. ಈಗ ನಾವು ಕಟ್ ಮಾಡಿ ಇಟ್ಟುಕೊಂಡಂತಹ ಎಸಳುಗಳಿಗೆ ಈ ರೀತಿ ಶೇಪ್ ಕೊಡಬೇಕು. ಒಂದು ಸ್ಟಿಕ್ ತಗೊಂಡು, ವುಡನ್ ಸ್ಟಿಕ್ಕನ್ನು ತಗೊಂಡು ಈ ರೀತಿ ಶೇಪ್ ಕೊಡುವುದು. ಈಗ ಉಳಿದಂಥ ಎಲ್ಲ ಎಸಳುಗಳಿಗೆ ನಾನು ಅದೇ ರೀತಿ ಶೇಪ್ ಕೊಟ್ಟಿದ್ದೇನೆ. ನೋಡಿ, ಈ ರೀತಿ ಸಣ್ಣದು ಮತ್ತು ದೊಡ್ಡದನ್ನು ಬೇರೆ ಬೇರೆ ಇಟ್ಟುಕೊಂಡು ಒಂದು ಅಲ್ಯೂಮಿನಿಯಂ ವಯರನ್ನು ತಗೊಂಡು, ಅಥವಾ ವುಡನ್ ಸ್ಟಿಕ್ ಸಹ ಆಗ್ತದೆ, ಅಲ್ಯೂಮಿನಿಯಂ ವಯರಿಗೆ ತುದಿಗೆ ಒಂದು ಸ್ವಲ್ಪ ಕ್ರೇಪ್ ಪೇಪರ್ ತುಂಡನ್ನು ಈ ರೀತಿ ಅಂಟಿಸಬೇಕು. ನೋಡಿ, ಹೀಗೆ. ಹೀಗೆ ತಯಾರು ಮಾಡಿದಂತಹ ಅಲ್ಯೂಮಿನಿಯಂ ವಯರಿಗೆ ನೋಡಿ, ಈ ರೀತಿ ಮಾಡಿದಂಥ ವಯರಿಗೆ ನಾವು ಮೊದಲೇ ಮಾಡಿಟ್ಟುಕೊಂಡಂತಹ ಸಣ್ಣ ಅಳತೆಯ ಎಸಳನ್ನು ಮೊದಲು ಹೀಗೆ ನೂಲಿನ ಸಹಾಯದಿಂದ ಕಟ್ಟುವಂಥದ್ದು. ನೋಡಿ, ಈ ರೀತಿ. ಹಾಗೆ ಉಳಿದಂತಹ ಸಣ್ಣ ಎಸಳುಗಳನ್ನು ಮೊದಲು ಕಟ್ಟಬೇಕು, ಅಥವಾ ಗಮ್ಮಿನ ಸಹಾಯದಿಂದ ಅಂಟಿಸಲಿಕ್ಕೂ ಸಹ ಆಗ್ತದೆ. ನಾನಿಲ್ಲಿ ನೂಲಿನ ಸಹಾಯದಿಂದ ಕಟ್ತಾ ಇದ್ದೇನೆ. ನೋಡಿ, ಈ ರೀತಿ. ಎಸಳುಗಳು ಬಿಡದ ಹಾಗೆ ಕಟ್ತಾ ಹೋಗಬೇಕು.
ಎಲ್ಲ ಎಸಳುಗಳನ್ನು ಜೋಡಿಸಿ ಆದ ನಂತರ ನೋಡಿ ಈ ರೀತಿ ಹೂ ರೆಡಿ ಆಯಿತು. ನೋಡಿ ಹೀಗೆ ಕಾಣಿಸ್ತದೆ. ಇನ್ನು ಈ ಹೂವಿಗೆ ತೊಟ್ಟನ್ನು ನಾವು ಹಸಿರು ಬಣ್ಣದ ಕ್ರೇಪ್ ಪೇಪರಲ್ಲಿ ಕಟ್ ಮಾಡಿ ಅಂಟಿಸಬೇಕು. ಈಗ ಇಲ್ಲಿ ನಾನು ತೊಟ್ಟನ್ನು ಅಂಟಿಸ್ತಾ ಇದ್ದೇನೆ. ನೋಡಿ ಈ ರೀತಿ ಸುತ್ತಲೂ ಅಂಟಿಸಬೇಕು. ಹೀಗೆ ಈಗ ಗ್ರೀನ್ ಫ್ಲೋರಲ್ ಟೇಪನ್ನು ಸುತ್ತಾ ಇದ್ದೇನೆ. ಈಗ ಗುಲಾಬಿ ಹೂ ರೆಡಿ ಆಯಿತು. ಇನ್ನು ಇದಕ್ಕೆ ನಮಗೆ ಎಲೆಗಳನ್ನು ಸಹ ಜೋಡಿಸ್ಬೋದು. ಇಲ್ಲಿ ನಾನು ಎಲೆಗಳನ್ನು ಈ ರೀತಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನು ಈ ಹೂವಿಗೆ ಈ ರೀತಿ ಜೋಡಿಸಿದರೆ ಆಯಿತು. ಹೀಗೆ ಮೊಗ್ಗುಗಳನ್ನು ಬೇಕಿದ್ದರೂ ಮಾಡಬಹುದು. ಇಲ್ಲಿ ನಾನು ಮಾಡಲಿಲ್ಲ, ಎಲೆ ಮಾತ್ರ ಜೋಡಿಸ್ತಾ ಇದ್ದೇನೆ. ಗ್ರೀನ್ ಫ್ಲೋರಲ್ ಟೈಪ್ನಿಂದ ಪುನಃ ಅದನ್ನು ಸುತ್ತಿಕೊಳ್ಬೇಕು. ಈಗ ಗುಲಾಬಿ ಹೂ ರೆಡಿ ಆಯಿತು. ನೋಡಿ ಈ ರೀತಿ ಕಾಣಿಸ್ತದೆ. ಹೀಗೆ ನಮಗೆ ತುಂಬ ಹೂಗಳನ್ನು ಮಾಡಿ ಫ್ಲವರ್ ವಾಸಲ್ಲಿ ಇಡ್ಬೋದು ಅಥವಾ ಬೊಕ್ಕೆ ಥರ ಸಹ ಮಾಡ್ಬೋದು. ಈ ಹೂವನ್ನು ಸಾಧಾರಣ ಕಲರ್ ಪೇಪರಲ್ಲಿಯೂ ಮಾಡ್ಬೋದು, ಕ್ರೇಪ್ ಪೇಪರಲ್ಲಿ ಮಾಡ್ಬೋದು. ಹಾಗೆ ಡ್ಯೂಪ್ಲೆಕ್ಸ್ ಪೇಪರಲ್ಲಿ ಮಾಡೋದ್ರಿಂದ ಕಲರ್ ತುಂಬ ಸಮಯ ಫೇಡ್ ಆಗದೆ ಉಳಿತದೆ. ಇದು ನಾನು ಮೊದಲು ಮಾಡಿರುವಂತಹ ಹೂಗಳು. ನೋಡಿ ಹೀಗೆ ಬೇರೆ ಬೇರೆ ಬಣ್ಣದ ಹೂಗಳನ್ನು ನಾವು ಮಾಡಬಹುದು. ನೋಡಿದಿರಲ್ಲ ಸ್ನೇಹಿತರೆ, ಗುಲಾಬಿ ಹೂ ಮಾಡುವುದು ಹೇಗೆ ಎಂಬುದನ್ನು. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.